ಹೋರಾಡೋರು. ಕಾರಣ ಇಷ್ಟು, ಬಿ ಜೆ ಪಿಯ ಅನೇಕ ದೋಷಗಳನ್ನು ಎತ್ತಿ ತೋರಿಸುವಂಥ ಪ್ರಮುಖರಲ್ಲಿ ಕರ್ನಾಟಕದಲ್ಲಿ ಲಾಡ್ ಅವರು ಒಬ್ಬರು ಅಂತ. ಲಾಡ್ ಅವರ ಜೀವನ ಬಗ್ಗೆ, ಅವ್ರ ರಾಜಕೀಯ ಜೀವನ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕಿಂತಲೂ ಈ ಒಂದು ದಿಶೆಯಲ್ಲೇ ಅವರು ಮಾಡುತ್ತಿರುವಂತಹ ಒಂದು ಕೆಲಸ ನಿಜವಾಗಿಯೂ ಸತ್ಯವನ್ನು ಹೇಳುವಂಥ ಒಂದು ಕೆಲಸ ಆಗ್ತಾಯಿದೆ. ಅವ್ರ ಬಗ್ಗೆನೂ ಹೇಳಿ ಬಿ ಜೆ ಪಿಗೆ ಏನಿಲ್ಲ, ಅದನ್ನು ನಾವು ಮಾತಾಡುವಂಥದ್ದು ಇಟ್ಕೊಳ್ತೀವಿ. ಬಟ್ ಇಲ್ಲಿ ಈ ಪ್ರಶ್ನೆ ಇವತ್ತೇನು ಗೋಮಾಂಸದ ಬಗ್ಗೆ ಪ್ರಶ್ನೆ ಮಾಡುವಂಥದ್ದು ಭಾಳ ಮುಖ್ಯ ಅದ. ಯಾಕಂದ್ರೆ ನಾವೆಲ್ಲರೂ ಇವತ್ತು ಪೂಜಿಸ್ತೀವಿ, ಮತ್ತು ಸ್ವತಃ ಅವ್ರದ್ದೇ ಸರ್ಕಾರದ ಇವತ್ತು ಯಾಕೆ ಕಂಟ್ರೋಲ್ ಆಗ್ತಾಯಿಲ್ಲ ಅನ್ನೋದು ವಿಚಾರ ಮಾಡುವಂಥ ವಿಷಯ ಅಂತ. ಯಾಕೆಂದರೆ ಇದರಿಂದ ಹೊಡೆತ ತಿನ್ನುವಂಥವ್ರು ಪಾಪ ಗೋವುಗಳನ್ನು ಅವ್ರ ಮಾಂಸ ತಯಾರು ಮಾಡುವಂಥ ಜನ, ಅವ್ರು ಯಾರು ಏನು ಬಿಡಿಸಿ ಹೇಳಬೇಕಾಗಿಲ್ಲ. ಆದರೆ ಅದನ್ನು ತೊಗೊಂಡು ರಫ್ತು ಮಾಡ್ತಾರಲ್ಲ ಯಾರು ಅವರು, ಅವ್ರ ಬಗ್ಗೆ ಹೇಗೆ ಇಲ್ಲಿವರೆಗೆ ಪೂರ್ಣವಾಗಿ ಎನ್ಕ್ವೈರಿಯಾಗಿ ಅದು ತಡಿಬಾರ್ದು ಅಂತ. ಕೊಳ್ಳಾವಳ ಇಲ್ಲಂದ್ರೆ ಇಲ್ಲೊಂದು ಸಮಸ್ಯೆ ಅದ. ಸಾರಾಯಿ ಬಗ್ಗೆ ನಾವು ವಿಷಯದ ಬಗ್ಗೆ ಭಾಳ ಮಾತಾಡ್ತೀವಿ. ಆ ಸಹಜವಾಗಿ ಏನಾಗಿಬಿಡ್ತದಪ್ಪ ಅಂತಂದ್ರೆ, ಸಾರಾಯಿ ನಿಷೇಧ ಮಾಡಿದ ತಕ್ಷಣ ಅಂಗಡಿಗಳು ಬಂದು ಹೋಗಿಬಿಡ್ತಾವೆ ಸಹಜವಾಗಿ. ಹಾಗೆ ಇಲ್ಲಿ ಏನಾಗ್ಯದಪ್ಪ, ಗೋಗಳು ನಿಷೇಧ ಆಗ್ಯದ, ಸಹಜವಾಗಿ ಅದು ನಿಂತು ಹೋಗ್ಬೇಕಾಗಿತ್ತು. ಅದು ಎರಡೂ ಆಗಿಲ್ಲ. ಕಾರಣ ಏನಪ್ಪ ಅಂತಂದ್ರೆ, ಇವೆರಡೂ ಜನಸಾಮಾನ್ಯರಿಗೆ ಬೇಕಾದಂಥ ವಿಷಯಗಳು ಅಂತೀವಿ. ಮುಚ್ಚಿಕೊಂಡು ಮಾಡುವಂಥ ಉದ್ಯೋಗಗಳಾಗಿದ್ದಾವೆ ಅಂತ ಇವತ್ತು. ಈ ದಿಶೆಯಲ್ಲೇ ಈ ಒಂದು ಏನಪ್ಪ ಗೋ ಹತ್ಯೆಗಳ ನಿಷೇಧದ ಬಗ್ಗೆ ಇದ್ದರೂ ಕಾನೂನು